ಜುಂ ಸ್ವಾಹ. ಓಂ ರುಂ ಜುಂ ಸ್ವಾಹ. ಓಂ ರುಂ ಜುಂ ಸ್ವಾಹ. ಮಂತ್ರದ ಅರ್ಥ ನಿಮ್ಗೆ ಗೊತ್ತಾ? ಓಂ ಅಂದ್ರೆ ಶಿವನ ಅನಂತ ಶಕ್ತಿ. ಜುಮ್ ಅಂದ್ರೆ ಭಯ ಮತ್ತು ಕೆಟ್ಟ ಶಕ್ತಿಯ ರಕ್ಷಣೆ. ತ್ವಂ ಅಂದ್ರೆ ಮನಶಾಂತಿ ಮತ್ತು ಮೋಕ್ಷೆ. ನೀವೆಲ್ಲ ಕೇಳ್ಬೋದು ಶಿವನ ಆರಾಧನೆ ಯಾವಾಗಿಂದ ಮಾಡ್ಕೊಂತ ಬಂದಿದ್ದಾರೆ ಅಂತೇಳಿ. ವೈದಿಕ ಕಾಲದಿಂದಲೂ ಕೂಡ ಆರಾಧನೆ ಮಾಡ್ಕೊಂತ ಬಂದಿದ್ದಾರೆ. ಸುಮಾರು ಕ್ರಿಸ್ತಪೂರ್ವ 1500ದಿಂದ 1000 ವರ್ಷಗಳ ಹಿಂದೆ ಮಾಡ್ಕೊಂತ ಬಂದಿದ್ದಾರೆ. ಋಗ್ವೇದದಲ್ಲಿ ಶಿವನನ್ನು ರುದ್ರ ಅಂತೇಳಿ ಕರಿತಿದ್ರು. ಅಂದ್ರೆ ಪ್ರಕೃತಿಯ ದೇವರು. ಗಾಳಿ ಬಿರುಗಾಳಿನೂ ಕೂಡ ಗುಣಪಡಿಸುವಂತ ಶಕ್ತಿ ಶಿವನ ಹತ್ರ ಇತ್ತು ಅಂತೇಳಿ. ನಂತರ ಪುರಾಣ ಹೇಳತ್ತೆ ಕ್ರಿಸ್ತಪೂರ್ವ 300ದಿಂದ 800 ತನಕ ರುದ್ರ ಅಂತೇಳಿ ಹೆಸರಿತ್ತು. ನಂತರ ಮಹಾದೇವ ಅಂತೇಳಿ ಹೆಸರು ಬರುತ್ತೆ. ಆವಾಗಿನಿಂದ ಮಹಾ ಶಿವರಾತ್ರಿಯನ್ನು ಆಚರಣೆ ಮಾಡ್ಕೊಂತ ಬರ್ತಾ ಇದೀವಿ. ಇವಾಗ್ಲೂ ಕೂಡ ಮಾಡ್ತೀವಿ, ಮುಂದೆನೂ ಕೂಡ ಮಾಡ್ಕೊಂತಾನೆ ಹೋಗ್ತೀವಿ. ನಿಮಗ್ ಗೊತ್ತಿರುವಂಗ ಶಿವಪ್ಪಗ ನಾವು ಏನೈತಿ ಬಿಲ್ವ ಪತ್ರೆನ ಏರಿಸ್ತೀವಿ. ಅದು ಎದಕ್ ಏರಿಸ್ತೀವಿ, ಅವನಿಗೆ ಅದು ಎದಕ್ ಬಹಳ ಇಷ್ಟ ಅಂತ ಇವತ್ತ ನಾ ನಿಮ್ಗ ಹೇಳ್ಕೊಡ್ತೀನಿ ಬರ್ರಿ. ಈ 3 ಬಿಲ್ಪತ್ರೆ ಒಳಗ 3 ಎಲೆ ಇರ್ತಾವ. ಒಂದು ಬ್ರಹ್ಮ, ಒಂದು ವಿಷ್ಣು, ಒಂದು ಮಹೇಶ್ವರ. ಆಮೇಲೆ ಈ 3 ಬಿಲ್ಪತ್ರೆ ಶಿವನಿಗ 3 ಕಣ್ಣಂತೂ ಹೇಳ್ತಾರ. ಅದು ಒಂದು ಪಾಸ್ಟ್, ಫ್ಯೂಚರ್ ಮತ್ತ ಪ್ರೆಸೆಂಟ್ ಅನ್ನ ಹೇಳ್ತದ. ಆಮೇಲೆ ಈ ಬಿಲ್ವ ಪತ್ರೆ ಗಿಡ ಹೆಂಗ್ ಬಂತು ಅಂತಂದ್ ನಿಮಗ ತಿಳ್ಕೊಬೇಕತ್ತಂದ್ರ ಈಗ ನಾ ನಿಮಗ ಒಂದು ಕಥೆ ಹೇಳ್ತೀನಿ. ಸೊ ಪಾರ್ವತಿ ಏನ್ ಮಾಡ್ತಾಳ, ಶಿವಪ್ಪಗ ಮದ್ವಿ ಆಗ್ಬೇಕಂತ ಘೋರ ತಪಸ್ಸೆ ಮಾಡ್ತಾಳೆ. ಎಲ್ಲಿ ಅಂತಂತಂದ್ರ ಹಿಮಾಲಯದಾಗ. ಪಾರ್ವತಿ ಏನೈತಿ ಚಳಿ ಅನ್ಲಾರ್ದೆ, ಮಳಿ ಅನ್ಲಾರ್ದೆ, ಬಿಸಿಲು ಅನ್ಲಾರ್ದನೆ ಅವಳು ಘೋರ ತಪಸ್ಸೆ ಮಾಡಿ ಶಿವಪ್ಪನಿಂದ ತಪಸ್ಸನ್ನ ಯಶಸ್ವಿ ಆಗ್ತಾಳ. ಅವಾಗ ಏನಾಗ್ತದ, ಪಾರ್ವತಿ ಆ ತಪಸ್ಸೇನ್ ಮಾಡ್ತಿರ್ತಾಳಲ್ಲ, ಅವಾಗ ಆಕಿನ್ ಮೈ ಒಳಗಿಂದ ಒಂದ್ ಬೆವ್ರ ಹನಿ ಭೂಮಿಗ್ ತಾಡ್ತದ. ಆ ಭೂಮಿಗ್ ಬಿದ್ದಂತ ಹಣಿನೇ ಏನೈತಿ ಈ ಬಿಲ್ವ ಪತ್ರೆಯ ಗಿಡ. ಅವಾಗಿನ ಹಿಡಿದ ನಾವು ಶಿವಪ್ಪಗ ಹೂವ ಎಷ್ಟು ಏರಿಸ್ತೀವಲ್ಲ, ಅದಕ್ಕಿಂತನೂ ಈ ಬಿಲ್ವ ಪತ್ರೆನ ಏರ್ಸಿದ್ರ ಅದು ಶಿವಪ್ಪಗ ಏನ್ ಅನಿಸ್ತದ ಅಂತಂದ್ರ ಇದು ಸಾಕ್ಷಾತ್ ದೇವಿ ಪಾರ್ವತಿಯ ಸ್ವರೂಪ ಅಂತಂತಂದು ಅವರಿಗೆ ಅನ್ನಿಸ್ತದ. ಆಮೇಲೆ ಇದರಿಂದ ಬಹಳಷ್ಟು ಕಥೆ ಅದಾವು. ಶಿವಪ್ಪನಿಗ ಯಾವಾಗ್ಲೂ ಈ ಬಿಲ್ವ ಪತ್ರೆ ಅಂದ್ರ ಬಹಳ ಇಷ್ಟ ಐತಿ. ನಿಮ್ಗೆಲ್ಲ ಗೊತ್ತಿರಬಹುದು ಶಿವನಿಗೆ ಇನ್ನೊಂದು ಹೆಸರಿದೆ ನೀಲಕಂಠ ಅಂತೇಳಿ. ಸೊ ಇದ್ರ ಹಿಂದೆ ಒಂದು ರಹಸ್ಯವಿದೆ. ನಿಮ್ಗೆಲ್ಲ ಗೊತ್ತಿಲ್ಲ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸಮುದ್ರ ಮನ್ಮಥ ಈ ರಾತ್ರಿ ಹಾಲಾಹಲ ಎಂಬ ಮಾರಕ ವಿಷ ಸಮುದ್ರದಿಂದ ಆಚೆ ಕಳಿಸ್ತಾನೆ. ಪ್ರಕೃತಿಯನ್ನ ರಕ್ಷಣೆ ಮಾಡಲು ಶಿವ ಏನ್ ಮಾಡ್ತಾನೆ, ಅದನ್ನು ಕುಡಿದು ಗಂಟಲಲ್ಲಿ ಹಿಡಿದುಕೊಳ್ತಾನೆ. ಸೊ ಅವಾಗಿನಿಂದ ಶಿವನಿಗೆ ಇನ್ನೊಂದು ಹೆಸರು ಬರುತ್ತೆ, ಅದೇ ನೀಲಕಂಠ ಅಂತೇಳಿ. ಈ ಬಿಲ್ವ ಪತ್ರೆನ ನಾವು ಶಿವಪ್ಪನಿಗ ಅರ್ಪಿಸೋದ್ರದಿಂದ ನಮ್ದ ಪಾಪಗಳು ಏನಿರ್ತಾವ, ಕೆಟ್ಟ ವಿಚಾರಗಳ ಏನಿರ್ತಾವ, ನಮ್ಮ ಕರ್ಮಗಳ ಏನಿರ್ತಾವ ಅವು ಎಲ್ಲ ನಿವಾರಣೆ ಆಗ್ತಾವು ಅಂತಂತಂದು ನಾವು ತಿಳ್ಕೊಂಡಿವಿ. ನಮ್ದು ವೇದ ಪುರಾಣಗಳು ಹೇಳ್ತಾವ.